ಪಕ್ಷದ ವೇದಿಕೆನ ಪ್ರತ್ಯೇಕವಾಗಿ ಪಕ್ಷದ ವೇದಿಕೆನ ಪಕ್ಷ ಬಿಟ್ಟು ನಾವಿಲ್ರಿ. ನಾವು ನೀವು ತಪ್ಪು ತಿಳ್ಕೊಂಡ್ರಿ. ನಾವು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ, ನೀ ಭಾಜಪ ಅಂತ ನಮ್ಮದು ಒಂದು ಗುಂಪು ಇದೆ. ಪಕ್ಷಕ್ಕೆ ನಿಷ್ಠೆ, ದೇಶಕ್ಕೆ ನಿಷ್ಠೆ, ಸನಾತನ ಹಿಂದೂ ಧರ್ಮಕ್ಕೆ ನಿಷ್ಠೆ. ರಾಜ್ಯಾಧ್ಯಕ್ಷ ನಿಮ್ಮ ಕೈ ಜೋಡಿಸ್ತಾರ? ನೋಡ್ರಿ, ಪಕ್ಷದ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ಧ ಆಗ್ಬೇಕು, ತೆಲಿವಾಗಬೇಕು. ಪಕ್ಷ ಏನು ನಿರ್ಣಯ ಮಾಡ್ತದೆ ಅದು ಬದ್ಧ. ಅರವಿಂದ್ ಲಿಂಬಾವಳಿಗೆ ನಾವೆಲ್ಲ ಅಧಿಕಾರ ಕೊಟ್ಟಿದ್ದೀವಿ, ಅವ್ರಿಗೆ ಹೋಗಿ ಕೇಳ್ರಿ. ನೋಡಿ ಸರ್, ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಕತ್ತೀವಿ. ಏನಾಗ್ತದೆ ನೋಡ್ರಿ, ಬಹಳ ಎಲ್ಲರೂ ನಾವು ಖುಷಿಯಲ್ಲಿದ್ದೀವಿ. ನಮ್ಮ ಭಾವನೆಗಳನ್ನ ಕೇಳುವಂಥ ಒಂದು ವೇದಿಕೆ ನಿರ್ಮಾಣ ಆಯಿತು. ನಮ್ಗೆ ಭಾಳ ಸಂತೋಷ ಆಗಿದೆ. ಎಲ್ಲನೂ ಒಳ್ಳೆ ವಾತಾವರಣದಲ್ಲಿ ಚರ್ಚೆ ಆಗಿದೆ. ನಾಲ್ಕೂವರೆ ಗಂಟೆ ಎಲ್ಲರ ಮನಸ್ಸಿನಲ್ಲಿದ್ದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು. ಎಲ್ಲರೂ ಕೂಡಿ ಹೋಗ್ಬೇಕಾಗ್ತದೆ. ಪಕ್ಷ ಹೇಳಿದ್ಮೇಲೆ ಹೋಗ್ಬೇಕು. ಪಕ್ಷಕ್ಕಿಂತ ದೊಡ್ಡವ ಯಾರು? ಪಕ್ಷದ ವೇದಿಕೆನ ಪ್ರತ್ಯೇಕವಾಗಿ ಪಕ್ಷದ ವೇದಿಕೆನ ಪಕ್ಷ ಬಿಟ್ಟು ನಾವಿಲ್ರಿ. ನಾವು ನೀವು ತಪ್ಪು ತಿಳ್ಕೊಂಡ್ರಿ. ನಾವು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ, ನೀ ಭಾಜಪ ಅಂತ ನಮ್ಮದು ಒಂದು ಗುಂಪು ಇದೆ. ಪಕ್ಷಕ್ಕೆ ನಿಷ್ಠೆ, ದೇಶಕ್ಕೆ ನಿಷ್ಠೆ, ಸನಾತನ ಹಿಂದೂ ಧರ್ಮಕ್ಕೆ ನಿಷ್ಠೆ. ರಾಜ್ಯಾಧ್ಯಕ್ಷ ನಿಮ್ಮ ಕೈ ಜೋಡಿಸ್ತಾರ? ನೋಡ್ರಿ, ಪಕ್ಷದ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ಧ ಆಗ್ಬೇಕು, ತೆಲಿವಾಗಬೇಕು. ಪಕ್ಷ ಏನು ನಿರ್ಣಯ ಮಾಡ್ತದೆ ಅದು ಬದ್ಧ. ಅರವಿಂದ್ ಲಿಂಬಾವಳಿಗೆ ನಾವೆಲ್ಲ ಅಧಿಕಾರ ಕೊಟ್ಟಿದ್ದೀವಿ, ಅವ್ರಿಗೆ ಹೋಗಿ ಕೇಳ್ರಿ. ನೋಡಿ ಸರ್, ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಕತ್ತೀವಿ. ಏನಾಗ್ತದೆ ನೋಡ್ರಿ, ಬಹಳ ಎಲ್ಲರೂ ನಾವು ಖುಷಿಯಲ್ಲಿದ್ದೀವಿ. ನಮ್ಮ ಭಾವನೆಗಳನ್ನ ಕೇಳುವಂಥ ಒಂದು ವೇದಿಕೆ ನಿರ್ಮಾಣ ಆಯಿತು. ನಮ್ಗೆ ಭಾಳ ಸಂತೋಷ ಆಗಿದೆ. ಎಲ್ಲನೂ ಒಳ್ಳೆ ವಾತಾವರಣದಲ್ಲಿ ಚರ್ಚೆ ಆಗಿದೆ. ನಾಲ್ಕೂವರೆ ಗಂಟೆ ಎಲ್ಲರ ಮನಸ್ಸಿನಲ್ಲಿದ್ದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು. ಎಲ್ಲರೂ ಕೂಡಿ ಹೋಗ್ಬೇಕಾಗ್ತದೆ. ಪಕ್ಷ ಹೇಳಿದ್ಮೇಲೆ ಹೋಗ್ಬೇಕು. ಪಕ್ಷಕ್ಕಿಂತ ದೊಡ್ಡವ ಯಾರು?